ಚಿಕ್ಕಬಳ್ಳಾಪುರ ಹೊಲೆಯ ಸಮುದಾಯದ ಸಬಲೀಕರಣವು ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆ, ರಾಜಕೀಯ ಪ್ರಾತಿನಿಧ್ಯ ಹಾಗೂ ಸಾಮಾಜಿಕ ಸಮಾನತೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಮೊದಲು ಸಮುದಾಯದ ಎಲ್ಲರೂ ಸಂಘಟಿತರಾಗಬೇಕು ಎಂದು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕರೆ ನೀಡಿದರು. ನಗರದ ಕನ್ನಡ ಭವನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದಿಂದ ಆಯೋಜಿಸಿದ್ದ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇತಿಹಾಸದಲ್ಲಿ ಭೂಮಾಲೀಕರು ಮತ್ತು ಯೋಧರಾಗಿದ್ದ ನಮ್ಮ ಸಮುದಾಯವು ಕಾಲ ಬದಲಾದಂತೆ ಹಿಂದುಳಿದ ಬದುಕಿಗೆ ತಳ್ಳಲ್ಪಟ್ಟಿತು. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನನದ ಫಲವಾಗಿ ಇಂದು ನಾವು ಘನತೆಯ ಬದುಕು ನಡೆಸಲು ಸಾಧ್ಯವಾಗಿದೆ. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಸರಿಸಿ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಮೀಸಲಾತಿಯ ಸದ್ಬಳಕೆ ಹಾಗೂ ಸಾಮಾಜಿಕ ಅನ್ಯಾಯದ ವಿರುದ್ಧ ಸಂಘಟಿತ ಹೋರಾಟದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಸಲಹೆ ನೀಡಿದರು. ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಏಡುಕೊಂಡಲ ಶ್ರೀನಿವಾಸ್ ಮಾತನಾಡಿ, ಸಮುದಾಯವನ್ನು ಒಂದೇ ವೇದಿಕೆಗೆ ತರುವುದು ತನ್ನ ಉದ್ದೇಶವಷ್ಟೇ ಹೊರತು ರಾಜಕೀಯ ಪ್ರವೇಶವಲ್ಲ. ಬಲಗೈ ಜಾತಿಗಳ ಒಕ್ಕೂಟವು ಸಮುದಾಯದ ಬಡವರ ನೆರವಿಗಾಗಿ ರಚನೆಯಾಗಿದೆ. ಉಚಿತ ಕಲ್ಯಾಣ ಮಂಟಪ ನಿರ್ಮಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ನೆರವು ನೀಡುವ ಯೋಜನೆಗಳಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ನೆರವೇರಿಸಲಾಯಿತು ಹಾಗೂ ಗಣ್ಯರನ್ನು ಸನ್ಮಾನಿಸಲಾಯಿತು. ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಒಂದು ಯಾವುದೇ ಕಾರ್ಯಕ್ರಮ ಆಗ್ಬೋದು, ಇನ್ನು ಅಧ್ಯಯನ ಕೇಂದ್ರ ಆಗ್ಬೋದು, ಇದನ್ನೆಲ್ಲ ಮಾಡಿಕೊಳ್ಳಲಿಕ್ಕೆ ನಾನು ಸಿದ್ದಣ್ಣವರು ನೀವು ಎಲ್ಲಾ ರೀತಿಯಲ್ಲೂ ಕೂಡ ಧನ ಸಹಾಯವನ್ನು ಕೂಡ ಮಾಡ್ತೇವೆ. ನೀವೆಲ್ಲ ಕೂಡ ಒಳ್ಳೆಯ ಕೆಲಸ ಬಳಸಬೇಕು. ಕೇವಲ ಸಭೆ ಮಾಡಿ ಕೆಲವು ಭಾಷಣ ಮಾಡಿ ಅಂದ್ರೆ ನಿಮಗೂ ಆಗತ್ತಲ್ಲ, ನಮಗೂ ತೃಪ್ತಿ ಆಗಲ್ಲ. ಆಗುತ್ತಾ? ಬರೀ ಮಾತ್ರ ಅಷ್ಟೇ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಹಿಡಿದರೆ ಅದನ್ನ ಸಾಧನೆ ಮಾಡತಕ್ಕಂಥ ಛಲ ನಮ್ಮಲ್ಲಿ ಬರಬೇಕು. ನಾವೆಲ್ಲ ಕೂಡ ಯಾರು ಭಯಪಡಾಗತ್ತೆ ಇಲ್ಲ. ಬಹುಶಃ ನೋಡಿರ್ಬೋದು, ಯಾರೇ ಟಿಪ್ಪಣಿ ಮಾಡಿ ಟೀಕೆ ಮಾಡಲಿ ಭಯನೇ ಪಡಲ್ಲ. ಯಾರು ಭಯಪಡಬೇಡಿ. ಈ ಸಮಾಜದಲ್ಲಿ ಅದೇನಾದರೂ ತಪ್ಪು ಮಾಡಿದ್ದೀರಾ? ನೀವೆಲ್ಲ ಕೂಡ ನಿಮ್ಮ ಸ್ವಂತ ಶಕ್ತಿ ನಿಂತ್ಕೊಂಡಾಗ ನೀವ್ಯಾರು ಭಯ ಪಡೋದಕ್ಕೆ ಇಲ್ಲ. ಆ ನಿಟ್ಟಿನಲ್ಲಿ ಸಂಬಳವನ್ನ ಒಕ್ಕಟ್ಟು ಮಾಡಲಿಕ್ಕೆ, ನಿಮ್ಮ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ತಾಲೂಕು ಅಧಿಕಾರಿಗಳು, ಜಿಲ್ಲಾ ಮಟ್ಟದ ನಾಯಕರು ನೀವೆಲ್ಲ ಒಗ್ಗೂಡಬೇಕು. ಪ್ರತಿ ತಾಲೂಕಿನಲ್ಲೂ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮ ಮಾಡುವಾಗ ಯಾರು ಇದ್ರೆ ಮಾತ್ರ ನಾವು ಇರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಅಂಬೇಡ್ಕರ್ ಹೇಳಿದ್ರು. ಇವತ್ತು ನಮ್ಮಲ್ಲಿ 10 ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಶಿಕ್ಷಣ ನಮ್ಮವರು ಕೂಡ IAS ಇದ್ದಾರೆ, IPS ಇದ್ದಾರೆ. ಅವರು ನೇರವಾಗಿ ವೇದಿಕೆ ಬಂದಂತ ಹೇಳಕ್ಕಾಗೋದಿಲ್ಲ. ಆದರೂ ಕೂಡ ಅವರನ್ನು ನಾವು ನೀವೆಲ್ಲ ಸಮುದಾಯ ಬಂದಾದ್ರೆ ಅದಕ್ಕೆ ನಾನು ಸಭೆ ಸೇರಿಸ್ತೀನಿ. ಆ ಸಭೆ ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ, ಸಂಘಟನೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ನೀವು ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳ ಮುಖಾಂತರ ಆ ಜಿಲ್ಲೆಯ ಅಸೆಟ್ ಅನ್ನ ಕ್ರಿಯೇಟ್ ಮಾಡೋದು. ಅಸೆಟ್ ಇನ್ ಸೆನ್ಸ್ ಒಂದು ಜಮೀನು ತಗೊಂಡು ಅಲ್ಲಿ ಒಂದು ನಮಗೆ ಒಂದು ಅಂಬೇಡ್ಕರ್ ಅವರ ಕಲಿಯಿದೆ. ನಮ್ಮ ಸಮುದಾಯದ ಉನ್ನತ ಮಟ್ಟದಲ್ಲಿ ಬೆಳೆದಕ್ಕಂಥ ಎಲ್ಲರೂ ಕೂಡ ಅನೇಕ ಜನ ಉದ್ಯೋಗಗಳಿದ್ರಿ. ಆ ಉದ್ಯೋಗಗಳಿರ್ತಕ್ಕಂಥವರು ಈಗ ನಮ್ಮ ಶಾಸಕರಿದ್ದಾರೆ. ಇಂಥವರ ಮೂಲಕ ನಮ್ಮ ಜನಾಂಗಕ್ಕೆ ನೀವು ಹೆಲ್ಪ್ ಮಾಡ್ತಾ ಹೋದ್ರೆ ಖಂಡಿತ ನಮ್ಮಲ್ಲಿರ್ತಕ್ಕಂಥ ಬಡತನ, ಆಹಾರದಿಂದ ಇರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಪರಿಸ್ಥಿತಿ, ಮನೆಯಿಂದ ಇರ್ತಕ್ಕಂಥದ್ದು, ಎಜುಕೇಶನ್ ಇಂದ ಇರ್ತಕ್ಕಂಥದ್ದು, ಇಂಥ ಒಂದು ಸಂಕಷ್ಟಗಳಿಂದ ನಾವು ಹೊರಬರೋದು 100% ಸತ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಿಂದೆ ಈಚೆ ಬಂದಂತಹ ವ್ಯಕ್ತಿ ನಾನು. ಈ ಸಂಘವನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದನ್ನು ಒಡೆಯತಕ್ಕಂಥದ್ದಾಗಲಿ, ಅದನ್ನು ಯಾರು ಮಾಡತಕ್ಕಂಥದ್ದಾಗಲಿ, ನೀವು ಸಾರ್ಥಕ ಉಪಯೋಗಿಸತಕ್ಕಂಥದ್ದಾಗಲಿ ಖಂಡಿತ ನಾನು ಯಾವತ್ತೂ
ಅಂತ ಕೆಲಸ ಮಾಡೋದಿಲ್ಲ, ನಿಮ್ಮ ವಿಷಯ ಬರೋದಿಲ್ಲ. ಅನೇಕ ಜನ ಹಿರಿಯರಿದ್ರೆ ಈ ಹಿರಿಯರು ನಮ್ಮಂತ ಸಣ್ಣವರು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ತೀಡಿ ನೀವು ವಾರದಲ್ಲಿ ನಿಲ್ಸ್ಕೊಳ್ಬೇಕು ಅಂತೇಳಿ ವೇದಿಕೆ ಮೂಲಕ ಗಣ್ಯರಾಗ್ಬೋದು. ಅನೇಕ ಜನ ನನ್ನ ತಂದೆ ತಾಯಿಗೆ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀರಿ, ಅಕ್ಕ ತಂಗಿಯರಿದ್ದೀರಿ, ಅಣ್ಣತಮ್ಮರಿದ್ದೀರಿ, ಎಲ್ಲರಿಗೂ ಕೂಡ ನಾನು ಸರ್ಕಾರ ಏನು ತಂದಿದೆ. ಶಾಸಕರಾಗಿ ನಮ್ಮ ಹೋರಾಟ ಕಡಿಮೆ ಆಗಿದೆ. ನಮ್ಮ ಜಾತಿ ನಮಗೂ ಇಲ್ಲ, ನಮ್ಮಲ್ಲೇ ತಾರತಮ್ಯ ಇದೆ. ಹಾಗಾಗಿ ಆ ಒಂದು ಸೌಲಭ್ಯ ನಮಗೆ ಬರ್ತಾ ಇಲ್ಲ ಅಂತ ಖಂಡಿತ ಸತ್ಯ. ನಮ್ಮಲ್ಲಿ ಈಗಲೂ ಕೂಡ ಅದೇ ನಡೀತಾ ಇದೆ. ಅದು ಹೋಗಿ ನಾವು ಸಮಸ್ಯೆಗೆ ಆಗಲ್ಲ. ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಅಥವಾ ನಮ್ಮ ಗುರುಕಟ್ಟೆಗಳಿರ್ತಕ್ಕಂಥ ಕೆಲವು ಸಮಸ್ಯೆಗಳಾದ್ರೂ ಕೂಡ ದೂರ ಮಾಡಿಕೊಳ್ಳುವಂತ ಉದ್ದೇಶದಿಂದ ಸವಾಲು ಮಾಡಬೇಕು ಅಂತೇಳಿ ಈ ಒಂದು ಜಾತಿ ಸಮುದಾಯದಲ್ಲಿ ಕಾಣಿಸಿಕೊಂಡರೆ ಹೊರತು ನಿಮ್ಮ ಸ್ವಾರ್ಥವನ್ನ ನಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಒಂದು ಅಭಿಲಾಷೆ ಯಾವತ್ತೂ ಕೂಡ ನಾವು ಬಳಸ್ಕೊಳ್ಳೋದಿಲ್ಲ. ಈ ಸಮುದಾಯವನ್ನು ಏನು ಮಾಡಿದ್ರೆ ನನ್ನ ಒಂದು ಸಮುದಾಯ ಮಾಡಿದ್ದಾದ್ಮೇಲೆ ಅವರಿಗೆ ಕೇರೆ ಅನ್ನೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಅವರನ್ನು ಸನ್ಮಾನ ಮಾಡಿ ಅವರನ್ನು ಕೇಂದ್ರೀಕರಿಸಿಕೊಟ್ಟು ಮತ್ತು ನಮ್ಮ ನಾಯಕರು ಯಾರಾದರೂ ಬರಬೇಕು ಅಂತ ನಾನು ನಮ್ಮ ಹೆಂಗಡೆ ನಮ್ಮದೇ